Hello guys, welcome back to my YouTube channel. Namaste. ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಮಾರ್ನಿಂಗಿಂದ ಯಾವ ಪ್ಲ್ಯಾನ್ಸು ಇರಲಿಲ್ಲ, ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ ಫುಲ್ಲು. ನಿಮಗೆ ವಾಯ್ಸ್ ವೇರಿಯೇಷನ್ ಗೊತ್ತಾಗ್ತಾ ಇದೆ ಇಲ್ಲೋ ಗೊತ್ತಿಲ್ಲ. ನಿನ್ನೆ ಅಂತೂ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ, ನಂಗೆ ಮಾತಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಾವೆಲ್ಲೂ ಹೊರಗಡೆ ಏನೂ ಹೋಗಲಿಲ್ಲ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಸೊ ಫಸ್ಟ್ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಬರೋಣ, ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮೂವಿಗೆ ಬುಕ್ ಮಾಡಿದ್ದಾರೆ ಈವ್ನಿಂಗ್ ಶೋಗೆ. ಸೊ ಅಲ್ಲಿಂದ ಮೂವಿಗೆ ಹೋಗಬೇಕು. ಸೊ ಫಸ್ಟ್ ಪೂಜೆ ಮುಗಿಸ್ಕೊಬೋಣ. ಮೊದಲನೇದಾಗಿ ಇವತ್ತಿನ ಡೇ ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿದೆ. ಡೇ ನನಗೆ ತೋರ್ಸೋಕ್ಕಾಗಲ್ಲ. ಜಸ್ಟ್ ಒಂದು ಸ್ಮಾಲ್ ನ್ಯೂ ಇಯರ್ ಕ್ಲಿಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟಿಗೆ ದೇವ್ರ ಮನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೂವು ಎಲ್ಲ ಜೋಡಿಸ್ಕೊಬಿಡ್ತೀನಿ ನಾನು. ಅದಾದಮೇಲೆ ರಂಗೋಲಿ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹ್ಯಾಪಿ ನ್ಯೂ ಇಯರ್ ಟು ಯು ಮನು. ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ಹಾಗೆ ನಿಮಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನೀನು ಹೇಳುವನು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024 ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಹಾಗೆ ನಾಳೆ ಇನ್ನೂ ಸ್ಪೆಷಲ್ ಡೇ ನನ್ನ ಒಂದು ಇದರಲ್ಲಿ ಏನು ಅಂತ ನೀವು ಆಲ್ರೆಡಿ ಇವಾಗ ನಾನು ಇದು ಜೊತೆಯಲ್ಲೇ ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ಇವತ್ತು ನಾಳೆ ಎರಡು ಕಂಬೈನಾಗಿ ಜೊತೆಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಪೂಜೆ ಎಲ್ಲ ಮುಗೀತು, ದೇವಸ್ಥಾನಕ್ಕೆ ಹೋಗಬೇಕು. ಸೊ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗೋಣ? ಕಾಶಿ ವಿಶ್ವನಾಥ ದೇವಸ್ಥಾನ. ಓಕೆ, ಇಲ್ಲಿ ನಾವು ಎವ್ರಿ ಮಂಡೇ ಹೋಗ್ತೀವಿ, ಅಲ್ಲಿ ಅದೇ ದೇವಸ್ಥಾನಕ್ಕೆ ಹೋಗ್ತೀವಿ. ಇವತ್ತು ಮಂಡೇ ಅಲ್ವಾ, ಹೆಂಗಿದ್ರು ಶಿವನ ಆಶೀರ್ವಾದ ತಗೊಳ್ಳೋಣ. ಸೊ ಒಂದು ಇಯರ್ನ ಕಿಕ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಒಳ್ಳೆ ಇದು ಅಂತಂದರೆ ಅದೇ ಅನಿಸುತ್ತೆ ಅಲ್ವಾ ಮನು? ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮೂವಿಗೆ ಹೋಗ್ತೀವಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ, ಬನ್ನಿ ಫಸ್ಟ್. ದೇವಸ್ಥಾನ ಆಲ್ರೆಡಿ ಒಂದ್ಸತಿ ಶೂಟ್ ಮಾಡಿದ್ದೀನಿ. ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಹೋಗಿದ್ವಿ, ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಸೊ ಅವೆಲ್ಲ ನೀವು ನೋಡಿಲ್ಲ ಅಂದ್ರೆ ನೋಡ್ಬೋದು ಹೋಗಿ. ಇಲ್ಲಿ ದೇವಸ್ಥಾನ ಅಂದರೆ ಗೋಶಾಲೆ ಸಹ ಇದೆ. ಎಷ್ಟೊಂದು ಹಸುಗಳನ್ನೆಲ್ಲ ಸಾಕೊಂಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ, ತುಂಬಾ ಹಳೆಯ ದೇವಸ್ಥಾನ ಇದು. ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ಮಮ್ಮಿ ಮನೆಗೆ ಹೋದ್ರಿ. ನಾನು ಎನಿ ಟೈಮ್ ಹೋದಾಗಲೂ ಲಕ್ಕಿ ನಾನು ಯಾವ ಥರ ವೆಲ್ಕಮ್ ಮಾಡ್ತಾನೆ ಅಂತ ನೋಡಿ. ಲಕ್ಕಿ ಪಾಪು ಬಂಗಾಳಿ ಪಾಪು. ಸೊ ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗಿ ಅಮ್ಮ ಮನೆಗೆ ಡೈರೆಕ್ಟ್ ಬಂದ್ವಿ. ಸೊ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಮೂವಿಗೆ ಹೋಗಿ ಅಲ್ಲಿ ಸಿಗ್ತೀನಿ. ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಎಷ್ಟು ಟೈಮನ್ನು 6:15 ಆಗಿದೆ ಆಲ್ರೆಡಿ. ಸೊ ಬನ್ನಿ ಹೋಗೋಣ. ಗಾಳಿಗೆಲ್ಲ ಕೂದಲೆಲ್ಲ ಹಾಳಾಗ್ಬಿಟ್ಟಿದೆ. ಸೊ ಲಕ್ಕಿ ಬಾಯ್. ಲಕ್ಕಿಯಿಂದ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್.
ಹ್ಯಾಪಿ ನ್ಯೂ ಇಯರ್ ಲಕ್ಕಿ, ಹ್ಯಾಪಿ ನ್ಯೂ ಇಯರ್. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಮತ್ತೆ. ಸೊ ಇವಾಗ ಮೂವಿಗೆ ಹೋಗೋಣ ಬನ್ನಿ. ಗೈಸ್ ಥಿಯೇಟರ್ ಮುಂದೆ ಇದ್ದೀವಿ. 6:45 7:30 ಶೋ ಇರೋದು. ಬೇಗ ಬಂದ್ಬಿಟ್ಟಿದ್ದೀವಿ. ಲೈಫಲ್ಲೇ ಫಸ್ಟ್ ಟೈಮ್ ಬೇಗ ಬಂದಿರೋದು ಫಿಲಮ್ಗೆ ಅಂದರೆ ಇದೆ. ಲಾಸ್ಟ್ ಟೈಮು ಸೇಮ್ ಡೇ ಜಮಾಲಿ ಗುಡ್ಡಕ್ಕೆ ಹೋಗಿದ್ವಿ. ಅರ್ಧ ಫಿಲಮ್ ಆಗೇ ಆಗ್ಬಿಟ್ಟಿತ್ತು ಟ್ರಾಫಿಕಿಂದ, ಅಷ್ಟು ಲೇಟಾಗಿ ಹೋಗಿದ್ವಿ. ಸೊ ಇದೇ ಫಸ್ಟ್ ಟೈಮ್ ಇಷ್ಟು ಬೇಗ ಬಂದಿರೋದು. ನೋಡೋಣ, ಇನ್ನೂ ಥಿಯೇಟ್ರು ಬಿಟ್ಟಿಲ್ಲ, ಒಳಗಡೆ ಬಿಟ್ಟಿಲ್ಲ. ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್. ನೀವು ಯಾರಾದರೂ ಇನ್ನೂ ಹೋಗಿ ನೋಡಿಲ್ಲ ಅಂದರೆ ನೋಡಿ, ಕನ್ನಡ ಮೂವೀಸ್ನ ಆದಷ್ಟು ಥಿಯೇಟ್ರಲ್ಲಿ ನೋಡೋಕ್ಕೆ ಟ್ರೈ ಮಾಡಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇತ್ತು. ಹಾಗೆ ಒಂದು ರೈತರಿಗೆಲ್ಲ ಸಿಕ್ಕಾಪಟ್ಟೆ ಅದು ಮೂವಿ ನೋಡಿದಾಗೆ ಬೇರೆ ಫೀಲ್ ಇದೆ. ಹಾಗೆ ನೀವು ಟ್ರೈಲರ್ ನೋಡಿದ್ರೆ ಬೇರೆ ಫೀಲ್ ಇದೆ. ಟ್ರೈಲರಲ್ಲಿ ಫುಲ್ ರೌಡಿಸಮ್ ಆ ಥರ ಕಾಣಿಸ್ತಾ ಇದೆ ನನಗೆ, ಬಟ್ ಮೂವಿಯ ಥೀಮೇ ಬೇರೆ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೂವಿ ಮುಗಿಸ್ಕೊಂಡು ಹಾಗೆ ಅಲ್ಲಿದೆ ಒಂದು ಸ್ಮಾಲ್ ಚಂದಾಪುರದಲ್ಲಿ ರೆಸ್ಟೋರೆಂಟ್ಗೆ ಬಂದ್ವಿ. ಹಲೋ ಗಾಯ್ಸ್, ನಿನ್ನೆ ವ್ಲಾಗ್ನ ಇವತ್ತು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನೀವು ನೋಡಿದಾಗೆ ಮೂವಿ ಆಯಿತು, ಆಮೇಲೆ ಲಂಚ್ ಎಲ್ಲ ಮುಗಿಸ್ಕೊಂಡು ಬಂದು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ತುಂಬ ಲೇಟ್ ಆಗೋಗಿತ್ತು. ಹಾಗಾಗಿ ನಾನು ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಬಂದು Jan 2. ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ, ಇವತ್ತಿಗೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 1 year ಕಂಪ್ಲೀಟ್ ಆಗಿದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ನನ್ನ ಒಂದು ಲೈಫ್ ಜರ್ನಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತಾ ಇರೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಹಾಗೆ ಇವತ್ತು ಒಂದು ಅಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಣ ಇದ್ರ ಜೊತೆ. ಇವತ್ತು ನನ್ನ ಡೇ ಯಾವ ಥರ ಇರುತ್ತಂತೆ. ಆ್ಯಕ್ಚುಲಿ ಇವತ್ತು ನಮಗೆ ಎಕ್ಸಾಮ್ಸ್ ಇದೆ. ಸೊ ನಾನು ರೆಡಿ ಆಗಿದ್ದೀನಿ ಆಲ್ರೆಡಿ. ಹೊರಡಬೇಕೀಗ, ಗಾಡಿಯಲ್ಲಿ ಹೋಗಬೇಕು. ಸೊ ಹಾಗಾಗಿ ಬನ್ ಹಾಕಿದ್ದೀನಿ. ಸೊ ಅಲ್ಲಿ ಹೋಗಿ ನಾನು ಏನು ಮಾಡ್ತೀನಿ ಅಂತ ಜಸ್ಟ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ, ನನಗೆ ಯೂಟ್ಯೂಬಲ್ಲಿ ಇಷ್ಟು ಒಳ್ಳೆ ರೀಚ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಿಮ್ಮ ಸಪೋರ್ಟ್ ಇದೇ ಥರ ಯಾವಾಗಲೂ ಇರಲಿ. ಹಾಗೆ ನನಗೆ 1 year ಅಷ್ಟರಲ್ಲಿ 1000 ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಏಮ್ ಇತ್ತು. ಬಟ್ ಎಷ್ಟೋ ಒಂದು ಚಡೆಗಳು ಎಲ್ಲ ಬಂದೇ ಆಗಲಿಲ್ಲ. ಸೊ ಆದಷ್ಟು ಬೇಗ ರೀಚ್ ಆಗ್ತೀನಿ. ಒಳ್ಳೊಳ್ಳೆ ಕಾನ್ಸೆಪ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಯಾವ ಥರ ಕಾನ್ಸೆಪ್ಟ್ ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಟೈಮ್ ಜಾಸ್ತಿ ಆಗಿಬಿಟ್ಟಿದೆ, ಸಾನ ವೆಯ್ಟ್ ಮಾಡ್ತಿರ್ತಾಳೆ. ಸೊ ಅಲ್ಲಿ ಹೋಗಿ ಪಿಕ್ ಮಾಡಬೇಕಲ್ವ, ಲೇಟ್ ಆಗಿಬಿಡುತ್ತೆ. ಸೊ ಲೆಟ್ಸ್ ಗೋ. ಅಲ್ಲಿ ಹೋಗಿ ನಾನು ಕಾಲೇಜ್ ನೀವೆಲ್ಲ ನೋಡಿರ್ತೀರ. ಇನ್ ಕೇಸ್ ಅಲ್ಲಿ ಹೋಗಿ ಏನಾದರೂ ಇದ್ದರೆ ಇನ್ ಕೇಸ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಇಲ್ಲ ಅಂದರೆ ಈವ್ನಿಂಗ್ ಬಂದು ಜಸ್ಟ್ ಅದೆಲ್ಲ ವಿಡಿಯೋ ಮಾಡ್ಕೊಂಡು ಈವ್ನಿಂಗ್ ಬಂದು ಕ್ಲಿಪ್ಪಿಂಗ್ಸ್ನ ಈವ್ನಿಂಗ್ ವ್ಲಾಗ್ನ ಎಂಡ್ ಮಾಡ್ತೀನಿ. ಓಕೆ, ಬನ್ನಿ ಹೋಗೋಣ. ಹಾಗೆ ಎಕ್ಸಾಮ್ ಮುಗಿಸ್ಕೊಂಡು ಅಲ್ಲಿ ಇದ್ದಿದ್ದಂಥ ಪುಟ್ಟ ಮಿನಿ ಕೆಫೆಗೆ ಹೋದ್ವಿ. ನಿಜವಾಗ್ಲೂ ಜಾಗ ಮಾತ್ರ ಚಿಕ್ಕದಾಗಿದೆ, ಬಟ್ ತುಂಬಾ ಚೆನ್ನಾಗಿದೆ. ವೆರೈಟಿಯಾಗಿ ಒಂದು ನಿಮಗೆ ಬೇರೆ ಬೇರೆ ಸ್ಪೈಸಿ ಆದಂಥ ಡಿಫ್ರೆಂಟ್ ಆದ ಒಂದು ಸ್ನ್ಯಾಕ್ಸ್ ಎಲ್ಲ ಅವೈಲೇಬಲ್ ಇದೆ.
ಸೊ ನಾನು ಬೇಕಾದರೆ ಲೊಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು ಹೋಗಿ. ತುಂಬ ವೆರೈಟಿ ಆಗಿರೋವಂಥ ಒಂದು ಸ್ನ್ಯಾಕ್ಸ್ ಎಲ್ಲ ಇದೆ. ಕೋಲ್ಡ್ ಆಗಿಬಿಟ್ಟಿದೆ, ಅದಕ್ಕೆ ಮಾಸ್ಕ್ ಹಾಕೊಂಡಿರ್ತೀನಿ, ಇಲ್ಲಾಂದರೆ ಅವ್ರಿಗೆಲ್ಲ ಸ್ಪ್ರೆಡ್ ಮಾಡ್ಬಿಡ್ತೀನಿ. ಅದಕ್ಕೆ ಹ್ಯಾಪಿ ನ್ಯೂ ಇಯರ್. ನನಗಲ್ಲ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇರೋದು. ಇವಾಗ ಬಂದವಳು ಇವಳು. ಹೇಳಿತಾಳೆ ಹೇಳು, ತಿಂತಾಳೆ ಹೇಳು. ಕೈ ಕೊಡ ಕೆಳಗೆ, ಕೈ ಕೊಡ ಏನ್ ಹೇಳ್ತಿದಾಳೆ ಗೊತ್ತಾ? ಬರ್ತಡೆ ಅಂದ್ರೆ ಲಾಂಗ್ ಫ್ರಾಕ್ ಹಾಕೋತಾಳಂತೆ, ಫೇರಿ ಟೇಲ್ ಲಿಪ್ಸ್ಟಿಕ್ ಇಕ್ಕತ್ತಾಳಂತೆ, ಬಟರ್ಫ್ಲೈ ಹಾಕೋತಾಳಂತೆ, ಕ್ರೌನ್ ಇಟ್ಕೊತಾಳಂತೆ, ಆಮೇಲೆ ಲಿಪ್ಸ್ಟಿಕ್ ಅಂತೆ. ಆಮೇಲೆ ಇನ್ನೇನ್ ಬೇಕು? ಹಾಗೆ ನಾನು ತುಂಬ ಹೊತ್ತು ಇರೋಕ್ಕಾಗಲಿಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತು. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು, ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ ಅಂದ್ಬಿಟ್ಟು ಸೈಲೆಂಟಾಗಿ ಬಂದ್ಬಿಟ್ಟು ವಾಪಸ್ ನಾನು. ಬಾಯ್ ನಿಸರ್ಗ, ಬಾಯ್ ಚಿರನ್ವಿ, ಪೂಜಾ ಬಾಯ್, ಪೂಜಾ ಸಣ್ಣ ಬಾಯ್, ಸಾನ ಇವತ್ತು ನನ್ನ ಜೊತೆ ಬರಲ್ಲ ಗೈಸ್, ಇಲ್ಲೇ ಇರ್ತಾಳೆ ಅವಳು. ಅವರು ಎಲ್ಲೋ ಹೋಗ್ತಾ ಇದ್ದಾರೆ, ಅವ್ರ ಪಪ್ಪ ಬಂದಿದ್ದಾರೆ. ಸೊ ಗೈಸ್, ನೆನೆ ನಾನು ಬೇಗ ಬಂದ್ಬಿಟ್ಟೆ ಮನೆಗೆ. ನಿಜ ಸಿಕ್ಕಾಬಿಟ್ಟೆ ಕೊಳ್ಳಾಗ್ಬಿಟ್ಟಿದೆ, ನೆನೆ ಎಲ್ಲ ಫೀವರ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಯಿತು. ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಇವಾಗಲೂ ಮಾತಾಡೋಕ್ಕಾಗ್ತಿಲ್ಲ, ವಾಯ್ಸ್ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮೂವಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಸೋಷಿಯಲ್ ಮೆಸೇಜ್ ಕೊಡೋದಾಗಿರ್ಬೋದು, ಎಲ್ಲದರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವಾಗ ಆಲ್ರೆಡಿ ಎಲ್ಲ ನೋಡ್ಬಿಟ್ಟಿರ್ತೀರ, ಮೇ ಬಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ, ನನಗೆ ಫುಲ್ಲು ಸ್ಲೋ ಆಗಿ ಕೇಳಿಸ್ತಾ ಇದೆ. ಎಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಬೇಗ ಹುಷಾರಾಗಿ ಒಳ್ಳೆ ಕಂಟೆಂಟ್ಸ್ನ ಬೇಗ ತರ್ತೀನಿ. ಆದಷ್ಟು ಬೇಗ ನಾನು ಅಂದ್ಕೊಂಡಿದ್ದನ್ನ ರೀಚ್ ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಮಾಡ್ತಾಯಿದ್ದೀನಿ. ಸೊ ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಸಿ ಯು, ಬಾಯ್, ಸ್ಟೇ ಟ್ಯೂನ್ಡ್, ಲವ್ ಯು ಆಲ್.